ನೋಡಿ, ಪಾಂಡವಪುರದ PSSK ಸಕ್ಕರೆ ಕಾರ್ಖಾನೆಯಲ್ಲಿ ಮುರುಗೇಶ್ ನಿರಾಣಿ ಒಡೆತನದ ಕಾರ್ಖಾನೆ ಅದು. ಅಲ್ಲಿ ಕಾರ್ಮಿಕರನ್ನ ವಜಾ ಮಾಡಿದ್ದಕ್ಕೆ ಇವತ್ತು ಬೆಳಿಗ್ಗೆ 4 ಗಂಟೆಗೆ ಕಾರ್ಮಿಕನೊಬ್ಬ ಚಿಮಣಿ ಏರಿ ಪ್ರತಿಭಟನೆ ಕೂತಿದ್ದ. ಅಹೋರಾತ್ರಿ ಧರಣಿ ಆಗಿತ್ತು. ಅದಾದ ನಂತರ ಈಗ ತಹಶೀಲ್ದಾರ್ ನೇತೃತ್ವದಲ್ಲಿ ಒಂದು ಸಂಧಾನ ಸಭೆ ಆಗ್ತಾ ಇದೆಯಂತೆ. ಯಾರ್ಯಾರನ್ನ ಕೆಲಸದಿಂದ ವಜಾ ಮಾಡಿದ್ದೀರಾ ಅವರೆಲ್ಲರನ್ನೂ ಕೂಡ ಮತ್ತೆ ಕೆಲಸಕ್ಕೆ ಸೇರಿಸ್ಕೊಳ್ಳಿ. ಆ್ಯಕ್ಚುಲಿ ಸರ್ಕಾರದ ಆದೇಶನೇ ಇತ್ತು, ಇದನ್ನು ಮುರುಗೇಶ್ ನಿರಾಣಿ ಅವರ ಒಡೆತನದ ಇದಕ್ಕೆ ಹಸ್ತಾಂತರ ಮಾಡಬೇಕಾದ್ರೆ ಆದೇಶ ಇತ್ತು, ಯಾರನ್ನೂ ವಜಾ ಮಾಡೋಂಗಿಲ್ಲ ಅಂತ. ಆದರೂ ಮಾಡಿದ್ದಾರೆ. ಅದನ್ನು ಇನ್ನೂ ಅವ್ರು ಪಾಲನೆ ಮಾಡಿಲ್ಲ ಅಂತ ಹೇಳಿದ್ದಾರೆ. ಅದಕ್ಕೆ ಈಗೇನು ಮಾಡೋದಂತೆ, ಮೊದಲು ಆ ವ್ಯಕ್ತಿನ ಸುರಕ್ಷಿತವಾಗಿ ಕೆಳಕ್ಕೆ ಇಳಿಸೋ ನಿಟ್ಟಿನಲ್ಲಿ MD ಅವರು ಆ ಕಾರ್ಖಾನೆಯವರಿಗೆ ಒಂದು ಲೆಟ್ರನ್ನ ಬರೆದು ಹಿಂದೆ ನಾವು ಕೊಟ್ಟಿರ್ತಕ್ಕಂಥ ಡೈರೆಕ್ಷನ್ ಬಗ್ಗೆ ಮತ್ತು ಕೋರ್ಟ್ ಆರ್ಡರ್ ಬಗ್ಗೆ ಇನ್ನೂ ಇಂಪ್ಲಿಮೆಂಟ್ ಆಗಿಲ್ಲ, ಅದನ್ನು ಮಾಡಿ ಅಂತ ಹೇಳಿದ್ದಾರೆ. ಅವ್ರೇನಾರು ಮಾಡಲಿಲ್ಲ ಅಂದರೆ MD ಅವರು ಅವ್ರ ಬಗ್ಗೆ ಕ್ರಮ ತಗೊಳ್ಳೋದಕ್ಕೆ ಮೇಲಧಿಕಾರಿಗಳು ಕಳಿಸ್ತೀನಿ ಅಂತ ಹೇಳಿದ್ದಾರೆ. ಈ ನಿಟ್ಟಿನಲ್ಲಿ ಅವರು ಈಗ ಕ್ರಮ ತಗೋತೀವಿ ನಾವು ಅಂತ. ಆದರೆ ಇವರು ನೌಕರರ ಬೇಡಿಕೆ ಏನು ಅಂದರೆ ನಮ್ಮನ್ನು ಕೆಲಸಕ್ಕೆ ತಗೊಳ್ಳಿ ಅಂತ. ಆದರೆ ಅವ್ರು ಏನು ಡಿಸಿಷನ್ ತಗೋತಾರೆ ಅಂತ ಆಡಳಿತ ಮಂಡಳಿಯವರಿಗೆ ಬಿಟ್ಟಿದೆ. ಈಗ ಅವರು ಡಿಸಿಷನ್ ತೊಗೊಂಡ ಮೇಲೆ, ಆದರೆ ತಗೊಳ್ಳದೇ ಇರಲಿ ಮತ್ತು ಆ ವ್ಯಕ್ತಿನ ಕೆಳಗಡೆ ಇಳಿಸೋದಕ್ಕೆ ನಮ್ಮ ಪೊಲೀಸ್ ಇಲಾಖೆ ಮತ್ತು ಇತರ ಎಲ್ಲ ಇಲಾಖೆಯವರು ಶ್ರಮಿಸ್ತಾ ಇದ್ದೀವಿ. ಕೂಡಲೇ ಅದನ್ನ ಕೆಳಗಡೆ ಇಳಿಸೋದಕ್ಕೆ ಕ್ರಮ ನಾವು ವಹಿಸ್ತೇವೆ. ಅವ್ನ ಡಿಮ್ಯಾಂಡ್ಸ್ ಅಂತಲ್ಲ, ಆತ ಒಗ್ಗಟ್ಟಾಗಿ ಮಾಡ್ತಿರ್ತಕ್ಕಂಥ ಡಿಮ್ಯಾಂಡ್ಸ್ ಏನು ಅಂತಂದರೆ, ನಾವು ಡೈಲಿ ಬೇಸಲ್ಲಿ ಕೆಲಸ ಮಾಡ್ತಿರೋ ತೆಗೆದುಬಿಟ್ಟಿದ್ದಾರೆ, ಟರ್ಮಿನೇಟ್ ಮಾಡಿಬಿಟ್ಟಿದ್ದಾರೆ, ಅದನ್ನು ವಾಪಸ್ ತೊಗೊಳ್ಳಿ ಅಂತ. ಅವರಲ್ಲಿ ಕಂಡೀಷನ್ ಏನಿದೆ ಕೋರ್ಟ್ ಆರ್ಡರ್ ಪ್ರಕಾರ, ವಾಪಸ್ ತೊಗೊಳಕ್ಕಾಗಲಿಲ್ಲ ಅಂದರೆ VRS ಕೊಡಿ ಅಂತ ಇದೆ. ಹಾಗಾಗಿ VRS ಕೊಡೋದಕ್ಕೆ ಮೊದಲನೇ ಆದ್ಯತೆ ಕೊಡ್ತಾ ಇಲ್ಲ, ಅವರು ಕೆಲಸಕ್ಕೆ ತೊಗೊಳ್ಳಿ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಅದನ್ನು ಪರಿಶೀಲನೆ ಮಾಡೋದಕ್ಕೆ ಈಗ MD 15ಕ್ಕೆ ಅದು 3 ಥರ ವಿಂಗ್ ಇದೆ ಇಲ್ಲಿ. ಪರ್ಮನೆಂಟ್ ಎಂಪ್ಲಾಯೀಸ್ ಒಂದಿದ್ದಾರೆ, ಟೆಂಪ್ರರಿ ಎಂಪ್ಲಾಯೀಸ್ ಇದ್ದಾರೆ. ಇವರು ಡೈಲಿ ವೇಜಸ್ಗೆ ತೊಗೊಂಡಿರ್ತಾರೆ ಈ ಎಂಪ್ಲಾಯಿಗಳನ್ನ. ಇವರು ಯಾವಾಗ ಕೆಲಸ ಇರುತ್ತೆ ಅವಾಗ ಮಾತ್ರ ತೊಗೋತಾರೆ ಅವ್ರನ್ನ. ಹಾಗಾಗಿ ಇವ್ರನ್ನ ಕೆಲಸದಿಂದ ಈಗ ತೆಗ್ದಿದ್ದಾರೆ, ಮತ್ತೆ ತೊಗೋತೀವಿ ಅಂತ ಹೇಳಿದ್ದಾರೆ. ಇವ್ರು ಹೇಳ್ತಾ ಇರೋದು ಏನಂದರೆ, ಮೊದಲೆಲ್ಲ 3 ದಿವಸ ತೆಗಿತಿದ್ರು, ಕಂಟಿನ್ಯೂಸ್ ಆಗಿ 15 ದಿವಸ ತೆಗೆದಿರೋದ್ರಿಂದ ತೊಗೊಳ್ಳಿ ಅಂತ ಅವ್ರ ಡಿಮ್ಯಾಂಡ್ ಇದೆ. ಹಿಂದೆ 15 ವರ್ಷಗಳ ಕಾಲ ನಾವು ಕೆಲಸವನ್ನು ಮಾಡಿದ್ದೀವಿ, ಅದು ಕೂಡ ಈಗ ಏಕಾಏಕಿ ತೆಗಿತಾ ಇದ್ದಾರೆ ಅನ್ನೋದು ಇವರು ಹೇಳೋದು. ಅದಕ್ಕೆ ಆಡಳಿತ ಮಂಡಳಿಯವರು ಡಿಸಿಷನ್ ತಗೋಬೇಕು. ಅದನ್ನು ಯಾರು ಓನರ್ ಇದೆ ಮತ್ತು ಇವ್ರುಗಳಿಗೆ ಒಡಂಬಡಿಕೆ ಆಗಿದೆ ಈಗಾಗಲೇ, ಅದ್ರ ಮೇಲೇ ಕೋರ್ಟ್ಗೆ ಹೋಗಿ ಕೋರ್ಟಿಂದ ಡೈರೆಕ್ಷನ್ ತೊಗೊಂಬಂದಿದ್ದಾರೆ. ಕೋರ್ಟ್ ಅದೇ ಇವರಿಗೆ ಮೊದಲು ಕಂಟಿನ್ಯೂ ಮಾಡೋದಾಗಿದ್ದರೆ ನಿಯಮಾನುಸಾರ ಕಂಟಿನ್ಯೂ ಮಾಡಿ, ಇಲ್ಲ ಅಂದರೆ VRS ಕೊಡಿ ಅಂತ ಇದೆ.